ವಂದೇ ಶಂಭುಮಾಪತಿಂ ಸುರಗುರಂ ವಂದೇ ಜಗತ್ಕಾರಣಂ. ಇಂಥ ಒಂದು ಜಗತ್ತಲ್ಲಿ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಹುಟ್ಟೋದೇನಕ್ಕೆ ಅಂದರೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಅಂತ. ಕೆಲವರು ಹೇಳಿದ್ರು, ನಾನು ಮೇಲ್ಜಾತಿಯಲ್ಲಿ ಹುಟ್ಟಿದ್ರೆ ಭಾಳ ಒಳ್ಳೆಯದು, ನಾನು ಕೀಳು ಜಾತಿಯಲ್ಲಿ ಹುಟ್ಟಿದ್ರೆ ಒಳ್ಳೆಯದು, ನಾನು ಇಂಥ ಜಾತಿಯವನು, ನಾನು ಅಂಥ ಜಾತಿಯವನು ಅಂತ ಹೇಳ್ಕೊತಾರೆ. ಯಾವುದು ತಿಳ್ಕೊಳ್ಳಿ, ಜಗತ್ತಲ್ಲಿರೋದು ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಇಂಥ ಒಂದು ಜಾತಿ ಭೇದವಿಲ್ಲದೆ ನಿರ್ವಾಣ ಸ್ವರೂಪದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬರ್ತಕ್ಕಂಥದ್ದೇ ಏಕಾಕ್ಷಂ ಬ್ರಹ್ಮ. ಓಂಕಾರದಿಂದ ಬರ್ತಾನೆ, ಸೃಷ್ಟಿ ಆಗ್ತಾನೆ, ಮತ್ತೆ ಹೊರಟೋಗ್ತಾನೆ. ಅದಕ್ಕೆ ಆ ಜಗತ್ತಲ್ಲೇ ಎಲ್ಲ ಪರಮೇಶ್ವರನೇ ಲಯಕರ್ತನು. ಕರ್ಕೊಂಡು ಹೋಗ್ಬೇಕಾದ್ರೆ ಅವನೊಬ್ಬನೇ ಕರ್ಕೊಂಡು ಹೋಗೋದು. ಹುಟ್ಟುವಾಗ ಬ್ರಹ್ಮ, ಪರಿಪಾಲನೆ ಮಾಡುವಾಗ ಮಹಾವಿಷ್ಣು, ತದನಂತರ ಹೋಗಬೇಕಾದ್ರೆ ಅದಕ್ಕೆ ನಮ್ಗೆ ಏನು ಹೇಳಿದ್ದೀನಿ, 50 ವರ್ಷದವರೆಗೂ ಮಹಾವಿಷ್ಣು ನೆನೆಸ್ಕೊಳ್ಳಿ, ಒಳ್ಳೆ ದುಡ್ಡು ಕಾಸು ಅನುಕೂಲ ಆಗುತ್ತೆ. ಈಶ್ವರನ ಅಂಶನೇ ಅವನು. ಹೋಗಬೇಕಾದ್ರೆ ವೈರಾಗ್ಯ ಇಟ್ಕೊಳ್ಳಿ. ಹೋಗ್ಬೇಕಾದ್ರೆ ಭಗವಂತ ಅನಾಥ ಮೃತ್ಯು ಕೊಡು, ಕೈಕಾಲು ಮುರಿದು ಬಿಡ್ಬೇಡ, ಬೆಡ್ ರಿಡನ್ ಮಾಡಬೇಡ, ಎಲ್ಲೋ ಆಕ್ಸಿಡೆಂಟ್ ಆಗಿ ಸಾಯೋ ಥರ ಮಾಡಬೇಡ, ಯಾರು ನಾನು ನೋಡ್ಕೊಳ್ದಿದ್ದಾಗ ಮಾಡಬೇಡ, ಅನಾಯಾಸ ಕೂತ್ಕೊಂಡು ಕಾಫಿ ಅನ್ಬೇಕು, ಕಾಫಿ ಕುಡಿದು ನಂಗೆ ಹೊಟ್ಟೋಗ್ತಾ ಇರ್ಬೇಕು, ಗೊತ್ತೇ ಆಗಿರಬಾರ್ದು. ಆಗ ನಿಜವಾದ ಮೋಕ್ಷ. ಈ ಮೋಕ್ಷ ಫಲವನ್ನು ತಗೊಳ್ಳೋ ಏಕೈಕ ಸ್ಥಳ ಕಾಶಿ ಕ್ಷೇತ್ರ. ಬನ್ನಿ ವಿಶ್ವನಾಥನ್ ಸ್ವಾಗತಿಸೋಣ, ಮತ್ತಷ್ಟು ಮಾತಾಡೋಣ. ಕಾಶಿ ಕ್ಷೇತ್ರದಲ್ಲಿ ಬಹಳ ವಿಶೇಷ ಅಂದರೆ ದೀಪಾರತಿ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪೋ ಹರತಿ ಪಾಪಾನಿ, ಸಂಧ್ಯಾ ದೀಪಂ ನಮೋಸ್ತುತೆ. ಸಂಧ್ಯಾ ಕಾಲದಲ್ಲಿ ದೀಪ ಹಚ್ಚಿ ಗಂಗಾಗ ಪೂಜೆ ಮಾಡಿದಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಉತ್ತರ ಭಾರತದಲ್ಲೂ ಸಹ ಕಾವೇರಿ ನೆನೆಸ್ಕೊಂತಾರೆ, ಕಾವೇರಿಲೂ ಸಹ ಉತ್ತರ ಭಾರತ ನೆನೆಸ್ಕೊಂತಾರೆ ಗಂಗೆನ. ಅಂದರೆ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಅಂತ ಎಲ್ಲ ಬೇರೆ ಬೇರೆ ನದಿಯಲ್ಲ. ಆ ಊರಿಗೆ ಬಂದಾಗ ಆ ಹೆಸರುಗಳು. ತಾಯದವಳು ಗಂಡನಿಗೆ ಹೆಂಡತಿ, ಹೆಂಡತಿ ಅಂತ ನಾಮಕರಣ. ಒಬ್ಬಳೆ ತಾಯಿ, ಮಕ್ಕಳಿಗೆ ತಾಯಿ, ಇನ್ನೊಬ್ಬಳು ಸೊಸೆಗೆ ಅತ್ತೆ. ಹೆಸರು ನಾಮಾಂಕಿತ ಬೇರೆ ಬೇರೆ. ಭಗವಂತ ಒಬ್ಬನೇ ಇಟ್ಟಿರ್ತಕ್ಕಂಥವಳು, ಒಬ್ಬಳೇ ಸ್ತ್ರೀ, ಅಷ್ಟೆಲ್ಲ ಹೆಸರುಗಳಂತಾಳೆ. ಒಂದು ಕಡೆ ಸೊಸೆ ಆಗ್ತಾಳೆ, ಒಂದು ಕಡೆ ಅತ್ತೆ ಆಗ್ತಾಳೆ, ಇನ್ನೊಂದು ಕಡೆ ತಾಯಿ ಆಗ್ತಾಳೆ, ಇನ್ನೊಂದು ಕಡೆ ಹೆಂಡತಿ ಆಗ್ತಾಳೆ, ಇದೇ ರೀತಿ ಸಹೋದರಿ ಆಗ್ತಾಳೆ, ಇನ್ನೊಂದು ಕಡೆ ಅಕ್ಕ ಆಗ್ತಾಳೆ. ಎಲ್ಲ ಭಾವನೆ ಭಗವಂತ. ಹಾಗೆ ಒಂದೇ ನದಿ ಹರಿತಾ ಇರೋದು. ಕಾಶಿ ಕ್ಷೇತ್ರದಿಂದ ಹಿಡಿದು ಕನ್ಯಾಕುಮಾರಿ ಸಮುದ್ರ ಸೇರೋದ್ರೊಳಗೆ ಒಂದೊಂದು ಊರಿಗೆ ಪ್ರವೇಶ ಮಾಡ್ತಾ ಇದ್ದಾಗ ಆ ನದಿಗಳ ವಿಶೇಷವಾಗಿ ಅಲಂಕೃತವಾಗಿ ಒಂದೊಂದು ನಾಮಾಂಕಿತವನ್ನು ಪಡಿತಾ ಹೋಗುತ್ತೆ. ಅದಕ್ಕೆ ಎಲ್ಲ ನದಿಗಳನ್ನು ಸ್ಮರಣೆ ಮಾಡಿಕೊಂಡು ಆ ದೀಪಾರ್ತಿಯನ್ನು ವಿಶ್ವನಾಥನ ಸ್ಮರಣೆ ಮಾಡಿಕೊಂಡು ಎಲ್ಲಗಳ ದೇವರುಗಳನ್ನ ಅಲ್ಲಿ ತಂದು ಎಲ್ಲ ಉತ್ಸವ ಮೂರ್ತಿಗಳನ್ನ ಇಟ್ಟು ಮಹಾವಿಷ್ಣು ಸಮೇತವಾಗಿ ಎಲ್ಲರನ್ನೂ ಸ್ಮರಣೆ ಮಾಡಿಕೊಂಡು ಪೂಜೆ ಪುನಸ್ಕಾರವನ್ನು ಮಾಡಿ ಆರತಿಯನ್ನು ಎತ್ತಾರೆ. ಜಯ ಆರತಿ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ. ಮಂಗಳವಾರ ಇಂಥ ಒಂದು ಆರತಿ ದರ್ಶನ ನೀವು ಮಾಡಿದ್ರೆ ಆನಂದವೋ ಆನಂದ. ಅದು ಚೆನ್ನಾಗಿ ಗೊತ್ತಾ, ಧೂಪ ದೀಪ ನೈವೇದ್ಯ ಸಮೇತ ಆರತಿ. ಇಡೀ ಜಗತ್ತಲ್ಲಿ ನೀವು ನೋಡಬೇಕು ಅಂದರೆ ಆರತಿಗಳು ಎಲ್ಲಿ ಅಂದರೆ ಉತ್ತರ ಭಾರತದಲ್ರಿ. ಉಜ್ಜಯಿನಿಲಿ ನೋಡ್ಬೋದು, ಹರಿದ್ವಾರ್ ನೋಡ್ಬೋದು, ಋಷಿಕೇಶ್ ನೋಡ್ಬೋದು, ಕಾಶಿಲಿ ನೋಡ್ಬೋದು, ಎಲ್ಲ ರೀತಿಯಾಗಿರ್ತಕ್ಕಂಥ ಮಹಾಕಾಳೇಶ್ವರನ ದೇವಸ್ಥಾನದಲ್ಲಿ ನೋಡ್ಬೋದು. ಅದಕ್ಕೆ ಇಂಥ ಒಂದು ನದಿ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಆರತಿಯನ್ನೆತ್ತಾರೋ, ಯಾವ ಕ್ಷೇತ್ರದ ದೇವಿಗಳನ್ನು ಅಲ್ಲಿ ಕರ್ಕೊಂಬಂದು ಉತ್ಸವ ಮೂರ್ತಿನ ಪೂಜೆಯನ್ನು ಮಾಡ್ತಾರೋ, ಯಾವಾಗಲೂ ಯಾವ ಪೂಜೆಗೂ ಮೊದಲು ನಾವು ಪೂಜೆ ಮಾಡೋ ಗಣಪತಿ ಸಮೇತವಾಗಿ ಗಂಗಾ ಪೂಜೆಯನ್ನು ನೆನೆಸ್ಕೊಂತೀವೋ ಅಂದಿನ ಕಾಲದಲ್ಲಿ ಗಂಗಮ್ಮ ತಾಯಿ ಜಗದಾಂಬ ಯಾವತ್ತೂ ನಿಮ್ಮ ರಕ್ಷೆಗಳೇ. ಅದಕ್ಕೆ ಇವತ್ತು ಆ ಗಂಗಾ ಪೂಜೆಯನ್ನು ದರ್ಶನ ಮಾಡಿದ್ರೆ ಆನಂದವೋ ಪರಮಾನಂದ. ಬನ್ನಿ, ಆರತಿಯನ್ನ ಸಾಯಂಕಾಲ ಸಂಧ್ಯಾದಲ್ಲಿ ಎಷ್ಟು ಚೆನ್ನಾಡ್ತಾರೆ ಅಂತ ನೀವು ನೋಡ್ತಾ ಇದ್ರೆ ನಮಗೂ ಆನಂದ. ಹೋಗೋಣವಾ? ಬನ್ನಿ ವೀಕ್ಷಕರೇ. ರುದ್ರಾಯ
ಹರಃ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕರ ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ ಹರ 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 ಮಹಾದೇವ್. ಬಹಳ ಸಂತೋಷ. ಎಲ್ಲ ಬಂದ್ರ ವೀಕ್ಷಣೆ. ಇನ್ನೇನು ಕೊನೆಯ ವಿಚಾರ ಎಲ್ಲರಿಗೂ ಜ್ಞಾಪಕ ಇದೆಯಾ? ಪ್ರಳಯ ರುದ್ರ ಶನೇಶ್ಚರ ಮಹಾಯಾಗ ಜ್ಞಾಪಕ ಇಟ್ಕೊಳ್ಳಿ. ದಿನನಿತ್ಯ ಜ್ಞಾಪಿಸ್ತಾ ಇದ್ದೀನಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಕಪಿಚೇಷ್ಟೆ ಇದ್ದ ಹಾಗೆ ಮಧ್ಯ ಜ್ಞಾಪಕ ಶಕ್ತಿ ಕಮ್ಮಿ. ಇದನ್ನೆಲ್ಲ ಸರಿಪಡಿಸೋದು ಯಾವಾಗವರೆಗೂ? ನಿಮ್ಮ ಕರ್ಮಗಳು ಕಳ್ಕೊಳ್ಳೋವರೆಗೂ. ಭಗವಂತ ನಿಷ್ಠಾನುಷ್ಠಾನದಲ್ಲಿ ಇವತ್ತಿನ ದಿವಸ ನಮ್ಮ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಕರೆಗಳನ್ನು ನೀವು ಮಾಡಬೇಕಾದ ಸಮಯಗಳೇ ಇದೆ. ಬೆಳಗ್ಗೆ 10ರಿಂದ 5 ಗಂಟೆ, 5 ಗಂಟೆ ಮೇಲೆ, 6 ಗಂಟೆ ಮೇಲೆ, 10 ಗಂಟೆ ಮೇಲೆ ರಾತ್ರಿ ಮಾಡ್ತಾ ಇದ್ರೆ ಯಾವ ನನ್ನ ಮಗ ಎತ್ತ ನಿಮಗೆ ಕಚೇರಿ ಇರೋ ಸಮಯಕ್ಕೆ ಮಾಡಬೇಕು. ಗೊತ್ತಾಯ್ತಾ? ಇದೇ ನೈಸ್ ರೋಡ್ ಹತ್ರ ಮಾಗಡಿ ರೋಡಲ್ಲಿ ಚಿಕ್ಕ ಗೋಲ್ರಟ್ ಹಿಂದಿದೆ, ಅಲ್ಲಿ ಜಗನ್ಮಾತೆ ನಿಲಯ. ಇವತ್ತಿನ ದಿವಸ ಇಂಥ ಒಂದು ಮಂಗಳವಾರ ಬ್ರಹ್ಮ ಚೈತನ್ಯ ವಾರವಾಗಿರ್ತಕ್ಕಂಥ ನೀವುಗಳೆಲ್ಲ ಸ್ಮಾರ್ತ ಏಕಾದಶಿ ಎಂದು ಸಾಯಂಕಾಲದಲ್ಲಿ ಜ್ಞಾಪಕ ಇರಲಿ. ಮಂಗಳವಾರ ಅಂದ್ಬಿಟ್ಟು ಸೋಮವಾರ ಶನಿವಾರ ಮಾತ್ರ ಗುರುಗಳು ಹೇಳಿದ್ರು ಅನ್ನವನ್ನು ತಿನ್ನಬಾರ್ದು ಅಂತ. ಇವತ್ತು ಅನ್ನ ತಿನ್ನಬಾರ್ದು. ರಾತ್ರಿಗೆ ಮುಸ್ರೆ ಬೇಡ. ಮಧ್ಯಾಹ್ನದವರೆಗೂ ತಿಂದುಬಿಟ್ಟು ಎಲ್ಲ ಮುಗಿಸ್ಕೊಂಬಿಡಿ. ಪಾತ್ರೆಗೆ ತೊಳೆಗೆ ಹಾಕ್ಬಿಟ್ಟು ರಾತ್ರಿ ಅವಲಕ್ಕಿನೋ ಅಥವಾ ಚಪಾತಿನೋ ಅಥವಾ ರೊಟ್ಟಿನೋ ಏನೋ ಮಾಡ್ಕೊಳ್ಳಿ. ಏನಂತೀರಾ? ಮಂಗಳವಾರ ಹಾಡೋಣ. ಏನು ಹೇಳ್ಬೇಕು ನೋಡಿ? ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು.